ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಉಡುಪಿಯು ಕರ್ನಾಟಕದ ಕರಾವಳಿ ಪಟ್ಟಣವಾಗಿದ್ದು ಪ್ರವಾಸಿ ತಾಣವಾಗಿಯೂ ಧಾರ್ಮಿಕ ತಾಣವಾಗಿಯೂ ಕರ್ನಾಟಕದ ಉಡುಪಿ ಜಿಲ್ಲೆ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದೆ. ಇಲ್ಲಿನ ಧಾರ್ಮಿಕ ತಾಣಗಳ ಜೊತೆಗೆ ಯುವಕರಿಗೆ ಮೈ ನವಿರೇಳಿಸುವ ಅದ್ಭುತ ಪ್ರವಾಸಿ ತಾಣಗಳ ನೆಲೆಯಾಗಿದೆ. ಪ್ರಾಕೃತಿಕ ಸೌಂದರ್ಯವನ್ನು ಒದ್ದು ನಿಂತಿರುವ ಪಶ್ಚಿಮ ಘಟ್ಟಗಳು, ಕಣ್ಮನ ಸೆಳೆಯುವ ಕರಾವಳಿ ತೀರಗಳು, ಸುಂದರ ಹಿನ್ನೀರಿನ ತಾಣಗಳು, ಪ್ರಸಿದ್ಧ ಹಾಗೂ ಐತಿಹಾಸಿಕ ಕ್ಷೇತ್ರಗಳನ್ನು ಹೊಂದಿರುವ ಉಡುಪಿ ಜಿಲ್ಲೆಗೆ ಹೊರ ಜಿಲ್ಲೆ, ಹೊರ ರಾಜ್ಯ ಹಾಗೂ ವಿದೇಶಿಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಪ್ರಸ್ತುತ ಉಡುಪಿ ಜಿಲ್ಲೆಯು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳಿಂದ ಸುತ್ತುವರಿದಿದ್ದು, ಉಡುಪಿಯ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದ್ದು ಪ್ರವಾಸಿ ಕಡಲ ತೀರಗಳನ್ನು ಹೊಂದಿದೆ. ಉಡುಪಿಗೆ ನೀವು ಭೇಟಿ ನೀಡಿದಾಗ ಮಿಸ್ ಮಾಡದೆ ನೋಡಲೇಬೇಕಾದ ಪ್ರಮುಖ ಸುಂದರ ಪ್ರವಾಸಿ ತಾಣಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ ವೀಕ್ಷಕರೇ. ಮಲ್ಪೆ ಬೀಚ್ ಉಡುಪಿಯ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಮಲ್ಪೆ ಬೀಚ್ ಬಂದರು ಪ್ರದೇಶವಾಗಿದೆ. ಇದು ಕರ್ನಾಟಕದ ಮಂಗಳೂರಿನಿಂದ 66 ಕಿಲೋಮೀಟರ್ ಮತ್ತು ಉಡುಪಿಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಅತ್ಯಂತ ಆಹ್ಲಾದಕರವಾಗಿರುವ ಈ ಕಡಲ ತೀರವು ಬಹುತೇಕ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿದೆ. ಮಲ್ಪೆ ಬೀಚಿನಲ್ಲಿ ಸಾಹಸ ಕ್ರೀಡೆಗಳನ್ನು ಮಾಡಲು ಬಯಸಿದರೆ ಮುಖ್ಯವಾಗಿ ಪ್ಯಾರಾಸೈಕ್ಲಿಂಗ್, ಸರ್ಫಿಂಗ್ ಮತ್ತು ಜೆಟ್ ಸ್ಕೀಯಿಂಗ್ನಂತಹ ಜಲಕ್ರೀಡೆಗಳನ್ನು ಪ್ರಯತ್ನಿಸಬಹುದು. ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ಮಲ್ಪೆ ಬೀಚ್ಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಸೇಂಟ್ ಮೇರಿಸ್ ದ್ವೀಪ. ಸೇಂಟ್ ಮೇರಿಸ್ ದ್ವೀಪ ಸಮೂಹವು ಉಡುಪಿಯ ಪ್ರೇಕ್ಷಣೀಯ ಸ್ಥಳವಾಗಿದೆ. ಕೋಕೋನಟ್ ಐಲ್ಯಾಂಡ್ ಎಂದು ಕರೆಯಲ್ಪಡುವ ಸೇಂಟ್ ಮೇರಿಸ್ ಅಪರೂಪದ ಸ್ಫಟಿಕೀಕರಿಸಿದ ಬಸಾಲ್ಟ್ ಶಿಲಾ ರಚನೆಗಳಿಗೆ ಹೆಸರುವಾಸಿಯಾಗಿದೆ. ಈ ಬಂಡೆಗಳ ರಚನೆಗಳು ದ್ವೀಪಕ್ಕೆ ವಿಶಿಷ್ಟವಾದ ಭೂದೃಶ್ಯವನ್ನು ನೀಡುತ್ತವೆ. ಇದು ಪ್ರಕೃತಿ ಮತ್ತು ಭೂವಿಜ್ಞಾನ ಪ್ರಿಯರ ಸ್ವರ್ಗವಾಗಿದೆ. ಮಲ್ಪೆ ಕಡಲ ತೀರದಿಂದ 6 ಕಿಲೋಮೀಟರ್ ದೂರವಿರುವ ಈ ದ್ವೀಪ ಸಮೂಹಕ್ಕೆ ದೋಣಿಯಿಂದ ಮಾತ್ರವೇ ಹೋಗಲು ಸಾಧ್ಯ. ವಿಶೇಷವೆಂದರೆ ಇಲ್ಲಿ ಕಂಡುಬರುವ ಬಸಾಲ್ಟ್ ಶಿಲಾ ರಚನೆಗಳು ಜ್ವಾಲಾಮುಖಿಯಿಂದ ರೂಪಿತವಾದ ರಚನೆಗಳಾಗಿವೆ. ಕಾಫು ಬೀಚ್. ಕಾಫು ಬೀಚ್ ಕರ್ನಾಟಕದ ಉಡುಪಿ ಜಿಲ್ಲೆಯ ಪಡುಬಿದ್ರಿ ಗ್ರಾಮದಲ್ಲಿರುವ ಅತ್ಯಂತ ಸುಂದರವಾದ ಒಂದು ಕಡಲ ತೀರ. ರಾಷ್ಟ್ರೀಯ ಹೆದ್ದಾರಿ 66ರಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಈ ಕಡಲ ತೀರದಲ್ಲಿ ಸೂರ್ಯಾಸ್ತ ನೋಡಲು ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಪ್ರತಿನಿತ್ಯ ಭೇಟಿ ನೀಡುತ್ತಾರೆ. ಇದು ಉಡುಪಿಯಿಂದ 13 ಕಿಲೋಮೀಟರ್ ಮತ್ತು ಮಂಗಳೂರಿನ ಉತ್ತರಕ್ಕೆ 40 ಕಿಲೋಮೀಟರ್ ದೂರದಲ್ಲಿದೆ. ಕಡಲ ತೀರದ ಬಳಿ ಇರುವ ದೀಪಸ್ತಂಭ ಬಹಳ ಜನಪ್ರಿಯವಾಗಿದ್ದು, ಇದನ್ನು ನೋಡಲು ಪ್ರತಿನಿತ್ಯ ಪ್ರವಾಸಿಗರ ದಂಡೇ ಬರುತ್ತದೆ. ಕಾಪು ದೀಪಸ್ತಂಭ 27 ಮೀಟರ್ ಎತ್ತರವಿದ್ದು, ಬಂಡೆಯ ಮೇಲೆ ನಿರ್ಮಿಸಲಾಗಿರುವ ಈ ದೀಪಸ್ತಂಭ ಶತಮಾನ ಕಳೆದರೂ ಸುಭದ್ರವಾಗಿ ಹಾಗೆಯೇ ನಿಂತಿದೆ. ದೀಪಸ್ತಂಭದ ಬಳಿ ಇರುವ ಬಂಡೆಗಳು ಪ್ರಮುಖ ಆಕರ್ಷಣೆಯಾಗಿದ್ದು, ಕಡಲ ತೀರದ ಹತ್ತಿರ ವಾಹನ ನಿಲ್ದಾಣ, ತೆಂಗಿನ ತೋಟ ಮತ್ತು ಲಘು ಉಪಹಾರ ಗೃಹಗಳಿವೆ. ಕಾಫು ದೀಪಸ್ತಂಭ ಪ್ರತಿದಿನ ಸಂಜೆ 4ರಿಂದ ಸಂಜೆ 6ರವರೆಗೆ ಪ್ರವಾಸಿಗರಿಗಾಗಿ ತೆರೆದಿರುತ್ತದೆ. ಪ್ರವಾಸಿಗರು ಮೆಟ್ಟಿಲುಗಳ ಮೇಲೆ ಹತ್ತಿ ಕಡಲ ತೀರದ ಸುಂದರ ನೋಟವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ಶ್ರೀ ಕೃಷ್ಣ ಮಠ. ಕೃಷ್ಣ ಮಠ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾದ ಉಡುಪಿಯಲ್ಲಿದೆ. ಇಲ್ಲಿರುವ ಶ್ರೀಕೃಷ್ಣನ ದೇವಾಲಯವನ್ನೇ ಕೃಷ್ಣ ಮಠ ಎಂದು ಕರೆಯಲಾಗುತ್ತದೆ. ಈ ದೇವಾಲಯವನ್ನು 13ನೇ ಶತಮಾನದಲ್ಲಿ ವೈಷ್ಣವ ಜಗದ್ಗುರು ಮತ್ತು ವೇದಾಂತ ದೈತ್ವ ಶಾಲೆಯ ಸಂಸ್ಥಾಪಕ ಶ್ರೀ ಮಧ್ವಾಚಾರ್ಯರವರು ಸ್ಥಾಪಿಸಿದರು. ಕೃಷ್ಣ ಮಠವು ಭಗವಾನ್ ಶ್ರೀಕೃಷ್ಣನಿಗೆ ಅರ್ಪಿತವಾದ ಅತ್ಯಂತ ಪವಿತ್ರವಾದ ದೇವಾಲಯಗಳಲ್ಲಿ ಒಂದಾಗಿದೆ. ದೇವಾಲಯದಲ್ಲಿರುವ
ಭಗವಂತನ ಆಕರ್ಷಕ ವಿಗ್ರಹವನ್ನ ರತ್ನಗಳು ಮತ್ತು ಚಿನ್ನದ ರಥಗಳಿಂದ ಅಲಂಕರಿಸಲಾಗಿದೆ. ಕೃಷ್ಣ ದೇವಾಲಯವು ಪ್ರತಿ ವರ್ಷ ಸಾವಿರಾರು ಭಕ್ತರನ್ನ ಆಕರ್ಷಿಸುತ್ತದೆ. ಧನ್ಯವಾದಗಳು.